ಸಿಂಹರಾಶಿ, ಯಾವುದೇ ರೀತಿಯ ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ. ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಈ ದಿವಸ ಸೂಕ್ತವಲ್ಲ ಅನ್ನುವಂಥದ್ದು, ಅದನ್ನು ಮೀರಿ ನಾವು ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದವರಿಗೆ ಯಾವುದೇ ರೀತಿಯ ತಿಳುವಳಿಕೆಯನ್ನು ಹೇಳುವಂಥದ್ದು ಕಷ್ಟವಾದೀತು. ಅದನ್ನು ಗಮನಿಸ್ಕೊಳ್ಬೇಕು. ಆತುರಾತುರವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳಾಗಲಿ ಅಥವಾ ಕೋಪದಿಂದ ತೆಗೆದುಕೊಂಡಂತಹ ತೀರ್ಮಾನಗಳಾಗಲಿ ನಿಮಗೆ ತೊಂದರೆಯನ್ನು ಮಾಡುತ್ತೆ ಹೊರತು ಅದರಿಂದ ಅನುಕೂಲಗಳು ಇಲ್ಲ. ತಾಳ್ಮೆ ಇರಲಿ. ಬೇರೆ ಯಾರೋ ಏನೋ ಯಾವುದೋ ಕೆಲಸ ಮಾಡ್ತಾರೆ ಅಂತ ಅದಕ್ಕೆ ಕಟ್ಟು ಬಿದ್ದು ನೀವು ನಿಮ್ಮ ತನವನ್ನು ಬಿಟ್ಟು ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು, ನಿಮ್ಮ ಕಾಲಿಗೆ ಗಾಯವಾಗುವಂಥದ್ದು, ಏನೋ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಣದ ಕೊರತೆಯಿಂದ ಕೋಪ ಬರುತ್ತೆ, ನಿಯಂತ್ರಣದಲ್ಲಿರಲಿ. ನೀವು ಕೇಳಿದ ತಕ್ಷಣ ಹಣ ಹುಟ್ಟಬೇಕು ಅಂತಂದರೆ ಹೇಗೆ ತಾನೇ ಸಾಧ್ಯ? ಎಲ್ಲವನ್ನೂ ಮನದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು. ಬದಲಾಗ್ತಾ ಇರತಕ್ಕಂತಹ ಹವಾಮಾನದಿಂದ, ಹವಾಮಾನ ವ್ಯತ್ಯಾಸದಿಂದ, ವೈಪರೀತ್ಯದಿಂದ ಜ್ವರ ಆಗ್ಬೋದು, ಶೀತ ಆಗ್ಬೋದು, ಈ ರೀತಿ ಸಮಸ್ಯೆಗಳು ಕಾಡುವಂಥದ್ದಿದೆ. ಮಾನಸಿಕ ಒತ್ತಡ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಜಾಗ್ರತೆ ಇರಲಿ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮನೆಗೆ ಮತ್ತೆ ಮತ್ತೆ ಸ್ನೇಹಿತರಾಗಲಿ ಬಂಧುಗಳಾಗಲಿ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಮಾರ್ಕೆಟಿಂಗ್ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಅಪಯಶಸ್ಸನ್ನು ಹೊಂತೀರಿ. ಆ ರೀತಿಯ ಕೆಲಸವನ್ನು, ವೃತ್ತಿಯನ್ನು ಯಾರು ಆಶ್ರಯ ಮಾಡಿರ್ತೀರಿ ಅವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನಕಾರಾತ್ಮಕವಾದಂತಹ ಆಲೋಚನೆಗಳು ನಿಮ್ಮ ಕೆಲಸದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ. ಕೆಲಸ ತನ್ನಿಂದ ತಾನೇ ಏನೋ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಯೋಚನೆಗಳು ಮಾತ್ರ ಹಾಗಾಗೋದಿಲ್ಲ. ಯೋಚನೆಗಳು ಹೇಗೆ ಅಂತಂದರೆ, ಅಯ್ಯೋ ಇದರಿಂದ ಏನಾಗ್ಬಿಡುತ್ತೋ, ಯಾರು ಏನಂದುಬಿಡ್ತಾರೋ, ಈ ರೀತಿಯ ಸಂಕುಚಿತವಾದಂತಹ ಭಾವನೆಗಳು, ಆ ರೀತಿಯ ಮನಸ್ಥಿತಿ ನಿಮಗೆ ಆಗಬೇಕಾದಂತಹ ಕೆಲಸಕ್ಕೂ ಕೂಡ ಅಡ್ಡಿಯನ್ನು ಉಂಟು ಮಾಡ್ತಾ ಹೋಗುತ್ತೆ ಎನ್ನುವಂಥದ್ದು. ನಿರೀಕ್ಷೆ ಮಾಡಿದಂತಹ ಫಲಗಳು ಸಿಕ್ಕಬೇಕಾದ್ರೆ ಕಷ್ಟ ಸಾಧ್ಯವಾಗುತ್ತೆ. ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಸಿಕ್ಕಿದ ಮೇಲೆ ಅನ್ನಿಸ್ಬಹುದು ಇಷ್ಟಕ್ಕೋಸ್ಕರ ಅಷ್ಟು ಕಷ್ಟಪಡಬೇಕಾಗಿತ್ತಾ ಅಂತ. ಆದರೆ ಅದು ದೊರಕುವರೆಗಿನ ಹಂಬಲ ಏನಿದೆ ಅದು ಬೆಲೆ ಕಟ್ಟೋದಕ್ಕೆ ಕಷ್ಟ ಸಾಧ್ಯವಾಗುವಂಥದ್ದಾಗಿರುತ್ತೆ. ಬಾಂಧವ್ಯ ತುಂಬ ದುರ್ಬಲವಾಗ್ತಕ್ಕಂತಹ ಸಾಧ್ಯತೆ ಇದೆ. ಯಾರ ಜೊತೆಯಲ್ಲಿ ನೀವು ಸ್ನೇಹಿತರಾಗ್ಬೋದು, ಬಂಧುಗಳ ಜೊತೆಯಲ್ಲಾಗ್ಬೋದು, ಇಟ್ಟುಕೊಂಡಿರ್ತಕ್ಕಂತಹ ರಿಲೇಷನ್ಶಿಪ್ ಏನಿದೆ ಅದು ಸ್ವಲ್ಪ ಬಲವನ್ನು ಕಳ್ಕೊಳ್ತಾ ಬರುತ್ತೆ, ಕುಗ್ಗುತ್ತಾ ಬರುತ್ತೆ ಎನ್ನುವಂಥದ್ದು. ವಿದ್ಯಾರ್ಥಿಗಳು ಮತ್ತು ನೌಕರರು ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸವಾಗುತ್ತೆ. ಗುರು ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಬೇರೆಯವರ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಬೇರೆಯವರಿಗೂ ಕೂಡ ಒಂದು ಮನಸ್ಸಿದೆ, ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಚಿಂತೆಯಲ್ಲಿರ್ತಾರೆ, ಅವರದ್ದೇ ಆಲೋಚನೆಗಳು ಬೇರೆ ಇರುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಜವಾಬ್ದಾರಿ ಸ್ಥಾನದಿಂದ ನಿಮಗೆ ಗೌರವ, ಪುರಸ್ಕಾರ ಎಲ್ಲವೂ ಕೂಡ ದೊರೆಯುವಂಥದ್ದಿದೆ. ಕುಟುಂಬದವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಆದರೆ ನೀವು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಯಾವತ್ತೂ ಅವರ ಪ್ರೀತಿ ವಿಶ್ವಾಸಗಳನ್ನು ಉಳಿಸ್ಕೊಳ್ಬೇಕು. ನೀವು ಅಷ್ಟೇ ಪ್ರೀತಿ ಮಾಡಬೇಕು, ಅಷ್ಟೇ ವಿಶ್ವಾಸದಿಂದ ಅವರನ್ನು ನೋಡಬೇಕಾಗತ್ತೆ. ಜನ ನಿಮ್ಮ ಸಲಹೆಗಳನ್ನು ಅಪೇಕ್ಷೆ ಪಡ್ತಾರೆ. ಸರಿಯಾದಂತಹ ಸಲಹೆಯನ್ನು, ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಶಾಶ್ವತವಾದಂತಹ ಕೆಲವು ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಸಿಕ್ಕುವಂಥದ್ದಾಗತ್ತೆ. ಆಂಜನೇಯನನ್ನು ವಿಶೇಷವಾಗಿ ಆರಾಧನೆ ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿ, ಪ್ರತಿನಿತ್ಯ ಅನುಕೂಲವಾದರೆ ಹನುಮಾನ್ ಚಾಲೀಸವನ್ನು ಶ್ರವಣ ಮಾಡ್ತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿ, ಸಮಾಜ ಮೆಚ್ಚತಕ್ಕಂತಹ ಕೆಲಸದಲ್ಲಿ ನೀವು ಭಾಗಿಗಳಾಗ್ತೀರಿ. ಅಂತಹ ಒಂದು ಸಾರ್ವಜನಿಕವಾದಂತಹ ಕೆಲಸ ನಿಮಗೆ ಇನ್ನಷ್ಟು ಮತ್ತಷ್ಟು ಗೌರವವನ್ನು ತಂದುಕೊಡುತ್ತೆ, ಗೌರವವನ್ನು ಹೆಚ್ಚು ಮಾಡುತ್ತೆ. ವೃತ್ತಿಯಲ್ಲಿ ವಿಶೇಷವಾದಂತಹ ಲಾಭ ನೀವು ನೋಡಲಿಕ್ಕೆ ಅವಕಾಶ ಇರುತ್ತೆ. ಶೀತಲ ಸಮರ ಇದ್ದೇ ಇರುತ್ತೆ. ಇದೆಲ್ಲವನ್ನು ದಾಟಿ ಬೆಳಿಬೇಕಾದಂತಹ ಒಂದು ಸವಾಲು ನಿಮ್ಮ ಮುಂದಿರುತ್ತೆ. ಭಗವಂತ ಆ ಶಕ್ತಿಯನ್ನು, ಯುಕ್ತಿಯನ್ನು ನಿಮಗೆ ಕೊಟ್ಟಿರ್ತಾನೆ. ಶುಭವಾಗಿ. ವೃಶ್ಚಿಕ ರಾಶಿ, ವೈಯಕ್ತಿಕವಾದಂತಹ ಸಂಬಂಧಗಳಲ್ಲಿ ನಿಮಗೆ ಸಂತೋಷ ಇರುತ್ತೆ. ಅಂತಹ ಒಂದು ವೈಯಕ್ತಿಕ ಸಂಬಂಧವನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಹಣಕಾಸಿನ ವಿಚಾರದಲ್ಲಿ ತುಂಬ ಗಾಂಭೀರ್ಯವಾಗಿ ಆ ವಿಷಯವನ್ನು ಪರಿಗಣಿಸ್ತೀರಿ.
ಅದು ಅಷ್ಟು ಸೂಕ್ತ ಅಲ್ವೇನೋ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತಂದರೆ ನಾನು ದುಡಿದಿದ್ದು, ನಾನು ಕಷ್ಟಪಟ್ಟಿದ್ದು, ಈ ಭಾವನೆಗಳು ಅತಿ ಹೆಚ್ಚಾದಾಗ ಮನೆಯಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದಿದೆ. ಯಾರು ಬೇಕಾದರೂ ದುಡಿಲಿ, ಅಗತ್ಯ ಇರತಕ್ಕಂಥದ್ದಕ್ಕೆ ಒಳ್ಳೆಯ ಕೆಲಸಕ್ಕೆ ಖರ್ಚನ್ನು ಮಾಡೋದಕ್ಕೆ ಧಾರಾಳವಾಗಿ ಮುಂದಾಗಿರಬೇಕು. ಅದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಸ್ನೇಹಿತರನ್ನು ವಿಶ್ವಾಸದಿಂದ ಗೌರವಿಸ್ತಕ್ಕಂಥದ್ದನ್ನು ಕಲಿಬೇಕಾಗತ್ತೆ. ಇಲ್ಲಿಯವರೆಗಿನ ಅನುಭವ ಒಂದಾದರೆ ಇನ್ನು ಮುಂದಿನ ಅನುಭವ ಮತ್ತೊಂದು ಹೊಸ ಪಾಠ. ಅದನ್ನು ಮರೆಯುವ ಹಾಗಿಲ್ಲ. ನಿಮ್ಮ ದಿಟ್ಟ ನಿರ್ಧಾರಗಳು ಬೇರೆಯವರಿಗೆ ದಾರಿದೀಪವಾಗಬೇಕು ಅನ್ನುವಂಥದ್ದು ಸಲಹೆ. ಲೇಖಕರಿಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಲೇಖಕ ವೃತ್ತಿಯನ್ನೇ ಆಧಾರವಾಗಿ ಆಶ್ರಯವಾಗಿ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ನೀವು ಅಂದುಕೊಂಡಂತಹ ಕೆಲಸಗಳು, ಅಂದುಕೊಂಡಂತಹ ಆದಾಯ ಮೂಲಗಳು ಸಿಕ್ಕದೆ ಇರುವಂಥದ್ದು. ಅಹಂಭಾವ ಸ್ವಲ್ಪ ಕಡಿಮೆ ಆದರೆ ತುಂಬ ಒಳ್ಳೆಯದು. ನಾನತ್ವ ಏನಿದೆ ಅಥವಾ ಈಗೋ ಸಮಸ್ಯೆ ಏನಿದೆ ಅದನ್ನು ಹಾಗೇ ಬೆಳೆಸ್ಕೊಂಡು ಹೋದರೆ ಸಮಸ್ಯೆ ಮಾಡ್ಕೊಳ್ತೀರಿ. ಮನ್ಯು ಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ.